ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವಿಜ್ಞಾನ ವಿಷಯ ವಿಶ್ಲೇಷಣಾ ಸರಣಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ವಿವಿಧ ಅಧ್ಯಾಯಗಳ ಪ್ರಶ್ನೆ ಉತ್ತರಗಳು ಹೇಗೆ ಬರ್ತಾ ಇವೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಅಧ್ಯಾಯ 8 ಅನುವಂಶೀಯತೆ ಅಡಿಯಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನು ಇದರ ಪಾರ್ಟ್ 1ನಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಈಗಾಗಲೇ ತಿಳ್ಕೊಂಡಿರುವಂಥ ಒಂದಷ್ಟು ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ರಿವಿಷನ್ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ತಂದೆಯಿಂದ ಗಂಡು ಮಗುವಿನ ಲಿಂಗ ನಿರ್ಧಾರವಾಗಲು ವೀರ್ಯಾಣುವಿನಲ್ಲಿರುವ ಯಾವ ಕ್ರೋಮೋಸೋಮ್ ಕಾರಣ ಅಂತ. ವೈ ಕ್ರೋಮೋಸೋಮು ತಂದೆಯ ವೀರ್ಯಾಣುವಿನಲ್ಲಿ ಗಂಡು ಮಗು ಹುಟ್ಟಲು ಕಾರಣ ಅನ್ನೋದನ್ನು ಇಲ್ಲಿ ತಿಳ್ಕೋಬೇಕು. ಹೆಣ್ಣು ಮಗುವಿನ ಲಿಂಗ ನಿರ್ಧಾರವಾಗಲು ವೀರ್ಯಾಣುವಿನಲ್ಲಿರುವ ಎಕ್ಸ್ ಕ್ರೋಮೋಸೋಮ್ ಕಾರಣ. ಇನ್ನು ತಂದೆಯಿಂದಲೇ ಲಿಂಗ ನಿರ್ಧರಣೆ ಏಕೆ ಅಂತ ಕೇಳಬಹುದು. ತಂದೆಯ ವೀರ್ಯಾಣುವಿನಲ್ಲಿರುವ ಎಕ್ಸ್ ವರ್ಣತಂತು ತಾಯಿಯಿಂದ ಬಂದಂಥ ಅಂಡಾಣುವಿನೊಂದಿಗೆ ಸಂಯೋಗ ಆದಾಗ ಯುಗ್ಮ ಉಂಟಾಗುತ್ತೆ. ಯುಗ್ಮದಲ್ಲಿ ಎಕ್ಸ್ ಇರೋದ್ರಿಂದ ಅದು ಮುಂದೆ ಹೆಣ್ಣು ಮಗು ಆಗುತ್ತೆ. ತಂದೆಯ ವೀರ್ಯಾಣುವಿನಲ್ಲಿ ವೈ ವರ್ಣತಂತು ಇದ್ದರೆ ಅದು ಅಂಡಾಣುವಿನೊಂದಿಗೆ ಸಂಯೋಗ ಆದಾಗ XY ಅನ್ನುವಂತಹ ಲಿಂಗವರ್ಣತಂತು ಇರುವ ಯುಗ್ಮ ಉಂಟಾಗುತ್ತೆ. ಅದು ಮುಂದೆ ಗಂಡು ಮಗುವಾಗಿ ಬೆಳೆಯುತ್ತೆ. ಇನ್ನು ತಂದೆ ತಾಯಿ ಇಬ್ಬರ ವರ್ಣತಂತುಗಳ ಪಾತ್ರವನ್ನು ಮಗುವಿನ ಲಿಂಗ ನಿರ್ಧರಣೆಯಲ್ಲಿ ವಿವರಿಸಿ ಅಂತ ಕೇಳಿದಾಗ ನಾವು ಈ ರೀತಿಯಾಗಿ ಅದನ್ನು ಬರಿಬೇಕಾಗತ್ತೆ. ಒಂದು ಫ್ಲೋ ಚಾರ್ಟ್ ಥರ ಬರೆಯೋಣ. ಮಾನವನಲ್ಲಿ ಲಿಂಗ ನಿರ್ಧರಣೆ: ಪೋಷಕರು ತಂದೆ ಮತ್ತು ತಾಯಿ, ಜೀನ್ ನಮೂನೆ ಅಥವಾ ಲಿಂಗ ವರ್ಣತಂತುಗಳ ಜೀನ್ ನಮೂನೆ, ಜೀನೋಟೈಪ್ ಅಂತಲೂ ಕೂಡ ಬರಿಬೋದು. XY ತಂದೆಗೆ, XX ಅನ್ನೋದು ತಾಯಿಯಿಂದ ಬಂದಂಥ ಜೀನ್ ನಮೂನೆ. ಇನ್ನು ಲಿಂಗಾಣುಗಳಲ್ಲಿ ಮಿಯಾಸಿಸ್ ನಡೆದ ನಂತರ XY ಅನ್ನೋದು ವಿಭಜಿಸಿ ಕೆಲವು ಕೋಶಗಳಿಗೆ ಎಕ್ಸು, ಇನ್ನು ಕೆಲವು ಕೋಶಗಳಿಗೆ ವೈ ವರ್ಣತಂತು ವರ್ಗಾವಣೆ ಆಗುತ್ತೆ. ತಾಯಿಯಿಂದ ಕೂಡ ಹಾಗೆಯೇ ಅಂಡಾಶಯದಲ್ಲಿ ಮಿಯಾಸಿಸ್ ನಡೆದು ಅಂಡಾಣು ಉಂಟಾಗುವಾಗ XX ಕ್ರೋಮೋಸೋಮ್ನಿಂದ ಕೆಲವು ಕೋಶಗಳಿಗೆ ಎಕ್ಸ್, ಇನ್ನು ಕೆಲವು ಕೋಶಗಳಿಗೆ ಎಕ್ಸ್, ಅಂದರೆ ಎಲ್ಲ ಕೋಶಗಳಿಗೂ ಎಕ್ಸೇ ಬರೋಕ್ಕೆ ಸಾಧ್ಯತೆ ಇರೋದ್ರಿಂದ ತಾಯಿಯಿಂದ ಬಂದ ಎಲ್ಲ ಅಂಡಾಣುಗಳು ಎಕ್ಸ್ ಆಗಿರೋದ್ರಿಂದ ಕೇವಲ ಒಂದು ಎಕ್ಸನ್ನು ಬರ್ಕೊಂಡ್ರೆ ಇಲ್ಲಿ ಸಾಕು. ಯುಗ್ಮ ಬರೆಯುವಾಗ ಎಕ್ಸನ್ನು ಎಕ್ಸ್ಗೆ ಕಾಂಬಿನೇಷನ್ ಸಂಯೋಗ ಮಾಡಿ XX ಅಂತ ಬರೀರಿ. XY ಕಾಂಬಿನೇಷನ್ನ XY ಅಂತ ಬರೀರಿ. XX ಅನ್ನೋದು ಹೆಣ್ಣು ಮಗುವಿನ ಜನನಕ್ಕೆ ಕಾರಣ, XY ಅನ್ನೋದು ಗಂಡು ಮಗುವಿನ ಜನನಕ್ಕೆ ಕಾರಣವಾದ ಲಿಂಗ ಕ್ರೋಮೋಸೋಮ್. ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದರೆ ಹೆಣ್ಣು ಮಗು ಅಂದರೆ XX ಆಗುತ್ತೆ. ತಂದೆಯಿಂದ ವೈ ವರ್ಣತಂತು ಪಡೆದ ಯುಗ್ಮ XY ಅಂದರೆ ಗಂಡು ಮಗು ಆಗುತ್ತೆ. ಇನ್ನು ಕೆಲವು MCQ ಪ್ರಶ್ನೆಗಳು ಹೀಗಿರ್ಬೋದು: ತಂದೆಯ ಲಿಂಗವರ್ಣತಂತುಗಳು ಯಾವುವು? XY. ತಾಯಿಯ ಲಿಂಗವರ್ಣತಂತುಗಳು ಯಾವುವು? XX. ಮಾನವನಲ್ಲಿರುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು? 23 ಜೊತೆ ಅಥವಾ 46 ಬರಿಬೇಕು. ವೀರ್ಯಾಣುನಲ್ಲಿ ಎಷ್ಟು ವರ್ಣತಂತುಗಳಿವೆ? ವೀರ್ಯಾಣುನಲ್ಲಿ 23 ವರ್ಣತಂತುಗಳಿವೆ. ಅವುಗಳಲ್ಲಿ 22 ದೈಹಿಕ ಲಕ್ಷಣಗಳ ನಿಯಂತ್ರಣ ಮಾಡಿದ್ರೆ ಇನ್ನು ಒಂದು ಎಕ್ಸ್ ಅಥವಾ ಇನ್ನೊಂದರಲ್ಲಿ ವೈ ಇರುತ್ತೆ. ಎಕ್ಸ್ ಇದ್ದಲ್ಲಿ 22 + X ಅಂತ ಬರಿಬೇಕು. ವೈ ಇದ್ದಲ್ಲಿ 22 + Y ಅನ್ನೋದನ್ನು ಬರಿಬೇಕು. ಇದು ಹೆಣ್ಣು ಅಥವಾ ಗಂಡು ಮಗು ಜನಿಸಲು ಕಾರಣವಾದ ಲಿಂಗ ಕ್ರೋಮೋಸೋಮ್ ಆಗಿರುತ್ತೆ. ಇನ್ನು ಅಂಡಾಣುವಿನಲ್ಲಿ ವರ್ಣತಂತುಗಳು ಯಾವಾಗಲೂ ಕೂಡ 22 + 1 X ವರ್ಣತಂತು ಆಗಿರುತ್ತೆ. ಇನ್ನು ಹೆಣ್ಣಾಗಲು ಸಾಮರ್ಥ್ಯ ಹೊಂದಿರುವಂಥ ಯುಗ್ಮ ಯಾವುದು, ಅದರ ಲಿಂಗ ಕ್ರೋಮೋಸೋಮ್ ಯಾವುದು ಅಂತ ಕೇಳಿದ್ರೆ XX ಅಂತ ಬರೀರಿ. ಗಂಡು ಮಗು ಆಗೋದಕ್ಕೆ ಯುಗ್ಮದಲ್ಲಿ ಯಾವ ಲಿಂಗ ಕ್ರೋಮೋಸೋಮ್ ಇರಬೇಕು ಅಂತ ಕೇಳಿದ್ರೆ XY ಅಂತ ಬರೀರಿ. ಅದೇ ಕ್ವಶನನ್ನೇ ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿರ್ಬೋದು. ಇನ್ನು 35ನೇ ಪ್ರಶ್ನೆಯಾಗಿ ಕೇಳಲ್ಪಟ್ಟಿತ್ತು ಮಾಡೆಲ್ ಪೇಪರು 1ರಲ್ಲಿ ವಂಶವಾಹಿಗಳಿಂದ ಸಸ್ಯದ ಎತ್ತರ ನಿರ್ಧರಣೆಯನ್ನು ವಿವರಿಸಿ ಅಂತ ಕೇಳಿದೆ. ಇದರಲ್ಲಿ ಮುಖ್ಯವಾಗಿ ಸಸ್ಯದ ಎತ್ತರವನ್ನು ನಿಯಂತ್ರಣ ಮಾಡೋದು ಅದರ ಸಸ್ಯದ ಬೆಳವಣಿಗೆಯ ಹಾರ್ಮೋನ್, ಅಂದರೆ ಆಕ್ಸಿನ್ ಅನ್ನುವಂಥ ಹಾರ್ಮೋನ್. ಈ ಹಾರ್ಮೋನ್ ಸ್ರವಿಕೆ ವಂಶವಾಹಿಗಳಿಂದ ಅಂದರೆ ಜೀನ್ಗಳಿಂದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ.
ಎತ್ತರಕ್ಕೆ ಕಾರಣವಾದ ವಂಶವಾಹಿ ಬಂದಿರುವಂಥ ಒಂದು ಸಸ್ಯವು ಅಧಿಕ ಪ್ರಮಾಣದಲ್ಲಿ ಆಕ್ಸಿನ್ ಉತ್ಪತ್ತಿ ಮಾಡುತ್ತೆ. ಹಾರ್ಮೋನ್ ಸ್ರವಿಕೆ ಜಾಸ್ತಿ ಇರುತ್ತೆ. ಹಾರ್ಮೋನ್ಗಳು ಯಾವಾಗಲೂ ಪ್ರೋಟೀನ್ಗಳಾಗಿರೋದ್ರಿಂದ ಪ್ರೋಟೀನ್ ಉತ್ಪತ್ತಿಗೆ ಒಂದು ಮಾಹಿತಿಯು ವಂಶವಾಹಿಗಳಲ್ಲೇ ಇರುತ್ತೆ. ಅದರಿಂದ ಎತ್ತರಕ್ಕೆ ಕಾರಣವಾದ ವಂಶವಾಹಿ ಇದ್ದಲ್ಲಿ ಆ ಪ್ರೋಟೀನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಮತ್ತು ಸಸ್ಯ ಅದರ ಕಾರಣದಿಂದಾಗಿ ಎತ್ತರವಾಗಿ ಬೆಳೆಯುತ್ತೆ, ವೇಗವಾಗಿ ಕೋಶ ವಿಭಜನೆ ಹೊಂದುತ್ತೆ ಮತ್ತು ಕೋಶಗಳು ಉದ್ದುದ್ದವಾಗಿ ಬೆಳೆಯುತ್ತವೆ. ಇನ್ನು ಕುಬ್ಜತೆಗೆ ಕಾರಣವಾದ ವಂಶವಾಹಿ ಇದ್ದಲ್ಲಿ ಕಡಿಮೆ ಪ್ರಮಾಣದ ಹಾರ್ಮೋನ್ ಸ್ರವಿಕೆ ಆಗುತ್ತೆ. ಇದರಿಂದ ಸಸ್ಯ ಗಿಡ್ಡವಾಗಿ ಬೆಳೆಯುತ್ತೆ. ಇನ್ನು ಬಿ ಪ್ರಶ್ನೆ ಬಂದಿತ್ತು, ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ ಅಂತ. ಅದು ಕೂಡ ಸೇಮ್ ಈಗಾಗಲೇ ಚರ್ಚೆಯಾಗಿದೆ. ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದರೆ ಆ ಒಂದು ಯುಗ್ಮ ಮುಂದೆ ಹೆಣ್ಣು ಮಗು ಆಗುತ್ತೆ, ವೈವರ್ಣತಂತು ಪಡೆದರೆ ಗಂಡು ಮಗು ಆಗುತ್ತೆ ಅಂತ ಬರಿಬೇಕು. ಇನ್ನು DNA ಸ್ವಪ್ರತೀಕರಣ ಎಂದರೇನು ಅನ್ನೋದನ್ನು ನೋಡೋಣ. ಕೋಶ ವಿಭಜನೆ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ DNA ಅಣು ತನ್ನದೇ ಒಂದು ಪ್ರತಿಯನ್ನು ತಯಾರಿಸಿಕೊಳ್ಳುತ್ತೆ. ಇದಕ್ಕೆ DNA ಸ್ವಪ್ರತೀಕರಣ ಅಂತಾರೆ. ಇದರ ಉಪಯೋಗ ಏನು ಅಂತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲ, ಆದರೆ ತಿಳ್ಕೊಂಡಿದ್ರೆ ಉತ್ತಮ. DNA ಸ್ವಪ್ರತೀಕರಣದ ಕಾರಣದಿಂದ ತಾಯಿ ಕೋಶವು ಎರಡೆರಡು ಪ್ರತಿಗಳನ್ನು ಇಟ್ಕೊಂಡಿರುತ್ತೆ. ಮರಿಕೋಶಗಳಿಗೆ ಅದನ್ನು ಸಮನಾಗಿ ಹಂಚುತ್ತೆ. ಇದರಿಂದ ನಮ್ಮ ದೇಹದ ಎಲ್ಲ ಕೋಶಗಳಲ್ಲಿಯೂ ವರ್ಣತಂತುಗಳ ಪ್ರಮಾಣ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಲೈಂಗಿಕ ಸಂತಾನೋತ್ಪತ್ತಿ ಅದರಲ್ಲಿ ತಾವಿರುವ ಪರಿಸರಕ್ಕೆ ಅತಿ ಹೆಚ್ಚು ಹೊಂದಿಕೊಳ್ಳುವ ಸಾಧ್ಯತೆ ಇರುವ ಜೀವಿಗಳೇ ಹುಟ್ಟುತ್ತವೆ ಮತ್ತು ಜೀವ ವಿಕಾಸ ಕೂಡ ವೇಗವಾಗಿ ಆಗುತ್ತೆ ಅನ್ನೋದನ್ನು ಒಂದು ಪ್ರಶ್ನೆ ಕೇಳಿದೆ. ಇದಕ್ಕೆ ಕಾರಣ ಇಷ್ಟೇ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡೂ ಜೀವಿಗಳು ತಂದೆ ಮತ್ತು ತಾಯಿ ಭಾಗವಹಿಸುವುದರಿಂದ ಅವರ ಲಿಂಗಾಣುಗಳ ಮೂಲಕ ಬಂದಿರತಕ್ಕಂಥ ವಂಶವಾಹಿಗಳು ವಿಭಿನ್ನವಾದ ಸಂಯೋಜನೆಯಲ್ಲಿ ಸಂಯೋಗ ಆಗಿರ್ತವೆ. ಇದರಿಂದಾಗಿ ಹೊಸ ಹೊಸ ರೀತಿಯ ಅನುವಂಶೀಯ ಗುಣಗಳ ಸಂಯೋಜನೆ ಹೊಸ ಜೀವಿಯಲ್ಲಿ ವ್ಯಕ್ತ ಆಗುತ್ತೆ. ಇದರಿಂದ ಹೊಸ ಗುಣಗಳು ಕಂಡುಬರ್ತಾ ಹೋಗ್ತವೆ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳಲು ಸಾಧ್ಯತೆ ಇರುವ ಗುಣಗಳು ಮುಂದೆ ವ್ಯಕ್ತವಾಗ್ತಾ ಹೋಗ್ತವೆ. ಜೀವ ವಿಕಾಸ ಕೂಡ ವೇಗವಾಗಿ ನಡೆಯುತ್ತೆ ಅಂತ ಬರಿಬೇಕು. ಇನ್ನು ವಂಶವಾಹಿಗೆ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆಗಳು ಯಾವುದು ಅಂತ ಕೇಳಬಹುದು. ಈ 4 ಹೇಳಿಕೆಗಳು ಸರಿಯಾದದ್ದೇ ಆಗಿವೆ. ಇದರಲ್ಲಿ ಯಾವುದೋ 1-2 ಹೇಳಿಕೆಗಳನ್ನು ಕೇಳಿ MCQ ಕ್ವೆಶ್ಚನ್ನಲ್ಲಿ ಇದನ್ನು ಕೇಳಬಹುದು. ಜೀನ್ ಎಲ್ಲಿ ಕಂಡುಬರುತ್ತೆ? DNA ಕಂಡುಬರುತ್ತೆ. ಅಥವಾ DNA ಘಟಕ ಯಾವುದು? ಜೀನ್ ಅಂತ ಬರಿಬೇಕು. ಇನ್ನು ಒಂದು ಜೀನ್ ಕೇವಲ ಒಂದೇ ಪ್ರೋಟೀನನ್ನು ಸಂಶ್ಲೇಷಣೆ ಮಾಡುವ ಮಾಹಿತಿಯನ್ನು ಒದಗಿಸುತ್ತೆ. ಒಂದು ಜೀನು ಒಂದೇ ಪ್ರೋಟೀನನ್ನು ಉತ್ಪತ್ತಿ ಮಾಡುವ ಮಾಹಿತಿ ಹೊಂದಿದೆ. ಇನ್ನು ಒಂದು ಜೀವಿಯ ಎಲ್ಲ ಕೋಶಗಳಲ್ಲಿ ಒಂದೇ ವಿಧದ ಜೀನ್ ಇರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕೋಶ, ಚರ್ಮದ ಕೋಶ ಇರ್ಬೋದು, ಸ್ನಾಯು ಕೋಶ ಇರ್ಬೋದು, ಅವುಗಳ ನ್ಯೂಕ್ಲಿಯಸ್ನಲ್ಲಿರುವ ಜೀನ್ಗಳು ಒಂದೇ ವಿಧದ್ದಾಗಿರ್ತವೆ. ಮತ್ತು ಒಂದು ಪ್ರಭೇದದ ಎಲ್ಲ ಜೀವಿಗಳಲ್ಲಿ ಒಂದೇ ಸಂಖ್ಯೆಯ ವರ್ಣತಂತು ಕೂಡ ಇರುತ್ತೆ. ಇನ್ನು ಮೆಂಡಲ್ನ ಮೊದಲನೇ ಪ್ರಯೋಗದ ಏಕತಳೀಕರಣದ ಬಗೆಗೆ ನಾವು ತಿಳ್ಕೊಳ್ಳೋಣ. ಕೆಲವೊಂದು ಪ್ರಶ್ನೆಗಳು ಬಂದಿವೆ. ಮೆಂಡಲ್ ಪರೀಕ್ಷೆಯನ್ನು ನಡೆಸಿದ, ಅಂದರೆ ಪರಕೀಯ ಪರಾಗಸ್ಪರ್ಶವನ್ನು ನಡೆಸಿದ ಪೀಳಿಗೆ ಯಾವುದು ಅಂತ ಕೇಳಿದೆ. ಮೊದಲನೇದಾಗಿ ನಾವು ಇದಕ್ಕೆ ಹೇಳಬೇಕಾಗಿರೋ ಉತ್ತರ ಪೋಷಕ ಸಸ್ಯ. ಪೋಷಕ ಸಸ್ಯದಲ್ಲಿ ಮೆಂಡಲ್ ವಿರುದ್ಧವಾದ ಅಂಶಗಳನ್ನು ಪ್ರದರ್ಶಿಸುವ, ಫಾರ್ ಎಕ್ಸಾಂಪಲ್ಲು ಸಸ್ಯದ ಉದ್ದವನ್ನು ತೆಗೆದುಕೊಂಡಾಗ ಎತ್ತರಕ್ಕೆ ಬೆಳೆಯುವಂಥದ್ದು ಒಂದು ಸಸ್ಯ ಮತ್ತು ಕುಳ್ಳಗಿರುವ ಇನ್ನೊಂದು ಸಸ್ಯದ ಪೋಷಕ ಸಸ್ಯಗಳನ್ನ ಆಯ್ಕೊಳ್ತಾನೆ. ಆಯ್ದ ಸಸ್ಯಗಳ ನಡುವೆ ಅವನೇ ಸ್ವತಃ ಪರಾಗಸ್ಪರ್ಶವನ್ನು ನೆರವೇರಿಸ್ತಾನೆ. ಎತ್ತರದ ಪರಾಗರೇಣುವನ್ನು ಗಿಡ್ಡ ಸಸ್ಯದ ಶಲಾಕಾಗ್ರದ ಹೂವಿನ ಶಲಾಕಾಗ್ರಕ್ಕೆ ಹಾಕ್ಬೋದು, ಅಥವಾ ಗಿಡ್ಡ ಸಸ್ಯದ ಹೂವಿನ ಪರಾಗರೇಣುವನ್ನು ಉದ್ದ ಸಸ್ಯದ ಶಲಾಕಾಗ್ರದ ಮೇಲೆ ಹಾಕ್ಬೋದು. ಇದರಿಂದ ಬಂದಂತಹ ಕಾಯಿಗಳು, ಅವುಗಳ ಬೀಜಗಳನ್ನು ಅವನು ಸಂಗ್ರಹಿಸಿ ಇಡ್ತಾನೆ.
ಅದರಿಂದ ಪಡೆದ ಪೀಳಿಗೆನ F1 ಪೀಳಿಗೆ ಅಂತ ಕರೀತಾನೆ. F1 ಪೀಳಿಗೆಯಲ್ಲಿ ಸಾಮಾನ್ಯವಾಗಿ ಹುಟ್ಟುವಂಥ ಎಲ್ಲ ಸಸ್ಯಗಳು ಪೋಷಕ ಸಸ್ಯದ ಮಿಶ್ರ ತಳಿ ಆಗಿರುತ್ತೆ. ಉದ್ದ ಮತ್ತು ಗಿಡ್ಡ ತಳಿಯ ಸಸ್ಯಗಳ ನಡುವೆ ಸಂಕರಣ ಮಾಡಿದಾಗ ಉದ್ದನೆಯ ಸಸ್ಯಗಳು ಅಂದರೆ ಪ್ರಬಲ ಗುಣಗಳುಳ್ಳ ಸಸ್ಯಗಳೇ ಹುಟ್ಟುತ್ತವೆ. ಅದರಿಂದ ಮೆಂಡಲ್ ಪರಕೀಯ ಪರಾಗಸ್ಪರ್ಶ ನಡೆಸಿದಂಥ ಪೀಳಿಗೆ ಪೋಷಕ ಸಸ್ಯ. ಸ್ವಕೀಯ ಪರಾಗಸ್ಪರ್ಶವನ್ನು ಅವನು ಮುಂದೆ F1 ಪೀಳಿಗೆಯ ಸಸ್ಯದ ಮೇಲೆ ಮಾಡ್ತಾನೆ. ನೆಕ್ಸ್ಟು ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಸಂಕರಣಗೊಳಿಸಿದೆ. F2ನಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ವ್ಯಕ್ತರೂಪ ಜೀನ್ ನಮೂನೆ ಮತ್ತು ವ್ಯಕ್ತರೂಪ ನಮೂನೆಗಳನ್ನು ಬರೆಯಿರಿ ಅಂತ ಕೊಟ್ಟಿದೆ. ಇಷ್ಟಲ್ಲದೆ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಇವೆ. ಕಂಪ್ಯಾರಿಟಿವ್ ಆಗಿ ಒಂದೇ ರೀತಿಯಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪೋಷಕ ಸಸ್ಯ ಎತ್ತರ ಮತ್ತು ಗಿಡ್ಡ ಅನ್ನೋದನ್ನು ನಾವಿಲ್ಲಿ ಫಸ್ಟು ತೆಗೆದುಕೊಳ್ಳೋಣ. ಆ ಎತ್ತರದ ಸಸ್ಯದ ಜೀನೋಟೈಪ್ ಕ್ಯಾಪಿಟಲ್ TT, ಗಿಡ್ಡ ಸಸ್ಯದ ಜೀನೋಟೈಪ್ ಸ್ಮಾಲ್ TT. ಯಾಕಂದರೆ ಎತ್ತರದ ಸಸ್ಯ ಕ್ಯಾಪಿಟಲ್ TT ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಅದು ಪ್ರಬಲ ಗುಣದ ಸಸ್ಯ. ಲಿಂಗಾಣುಗಳಲ್ಲಿ ಬರೆಯುವಾಗ ಒಂದೇ ಒಂದು ಅಕ್ಷರವನ್ನು ಬರಿಬೇಕು. ಯಾಕಂದರೆ ಲಿಂಗಾಣುಗಳು ಏಕಗುಣಿತ ಕೋಶಗಳು. ಅಂದರೆ ತಾಯಿ ಕೋಶದ ವರ್ಣತಂತುಗಳ ಅರ್ಧದಷ್ಟು ಸಂಖ್ಯೆ ಮಾತ್ರ ಲಿಂಗಾಣುಗಳಿಗೆ ಬಂದಿರುತ್ತೆ. ನಾವು ಒಂದು ಜೋಡಿ ತಗೊಂಡಾಗ ಅದರಲ್ಲಿ ಅರ್ಧ ಅಂದರೆ ಒಂದೇ ಒಂದನ್ನು ನಾವು ಬರಿಬೇಕಾಗುತ್ತೆ ಲಿಂಗಾಣುಗಳಲ್ಲಿ. ಈ ಕ್ಯಾಪಿಟಲ್ T ಸ್ಮಾಲ್ T ನಡುವೆ ನಿಷೇಚನ ನಡೆದು ಪರಕೀಯ ಪರಾಗಸ್ಪರ್ಶ ನಡೆದಾಗ ಕ್ಯಾಪಿಟಲ್ T ಸ್ಮಾಲ್ T ಅನ್ನುವ ಜೀನೋಟೈಪ್ನ F1 ಮಿಶ್ರತಳಿ ಉಂಟಾಗುತ್ತೆ. ಎಲ್ಲ ಸಸ್ಯಗಳು ಎತ್ತರವಾಗಿ ಬೆಳೀತವೆ. ಇನ್ನು ಲಿಂಗಾಣುಗಳು ಕ್ಯಾಪಿಟಲ್ T ಸ್ಮಾಲ್ T ಅಂತ ಎರಡೆರಡು ವಿಧದ ಲಿಂಗಾಣುಗಳು ಇಲ್ಲಿ ಬರೋಕ್ಕೆ ಸಾಧ್ಯತೆ ಇದೆ. ಈ F1 ಮಿಶ್ರ ತಳಿಯ ಸಸ್ಯಗಳು ಎಲ್ಲವೂ ಎತ್ತರ ಬೆಳೆಯೋದರಿಂದ ಮೆಂಡಲ್ ಅವುಗಳ ಮಧ್ಯದಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯಲು ಬಿಟ್ಟುಬಿಡ್ತಾನೆ. ಆವಾಗ ಬರುವಂಥ ಸಸ್ಯಗಳು ಕಾಯಿಗಳನ್ನು ಕೊಡ್ತವೆ. ಆ ಕಾಯಿಗಳಿಂದ ತೆಗೆದಿಟ್ಟಂಥ ಬೀಜಗಳನ್ನು ನೆಟ್ಟಾಗ ನಮಗೆ F2 ಪೀಳಿಗೆ ಸಿಗುತ್ತೆ. F2 ಪೀಳಿಗೆಯ ಸಸ್ಯಗಳು ಯಾವ ಪ್ರಮಾಣದಲ್ಲಿರ್ತವೆ ಅಂತ ಸ್ಟಡಿ ಮಾಡೋಕ್ಕೆ ಪುನೆಟ್ನ ಚಕ್ಕರ್ ಬೋರ್ಡನ್ನು ನಾವು ಹಾಕಬೇಕಾಗತ್ತೆ. ಚಕ್ಕರ್ ಬೋರ್ಡಲ್ಲಿ ಮೇಲ್ಗಡೆಗೆ ಕ್ಯಾಪಿಟಲ್ T ಮತ್ತು ಸ್ಮಾಲ್ Tಯನ್ನು ಒಂದೊಂದು ಕಾಲಮ್ಗೆ ಬರೆದ್ರೆ ಅವು ಲಿಂಗಾಣುಗಳನ್ನು ಅಂದರೆ ಗಂಡು ಲಿಂಗಾಣು ಪರಾಗರೇಣುಗಳನ್ನು ಅಲ್ಲಿ ರೆಪ್ರೆಸೆಂಟ್ ಮಾಡ್ತವೆ. ಇನ್ನು ಎಡಭಾಗದಲ್ಲಿ ಕ್ಯಾಪಿಟಲ್ T ಸ್ಮಾಲ್ Tಯನ್ನು ನಾವು ತೋರಿಸಿದ್ರೆ ಅದು ಹೆಣ್ಣು ಲಿಂಗಾಣುವನ್ನು ಪ್ರದರ್ಶನ ಮಾಡ್ತಾ ಇದೆ. ಇವುಗಳ ನಡುವೆ ಬಂದಂಥ ಒಂದು ಸಂಯೋಜನೆಯಲ್ಲಿ ಕ್ಯಾಪಿಟಲ್ T ಬರೋದು 1, ಕ್ಯಾಪಿಟಲ್ T ಸ್ಮಾಲ್ T ಅಂದರೆ ಮಿಶ್ರ ತಳಿಯ 2 ಮತ್ತು ಸ್ಮಾಲ್ T ಇರೋದು ಶುದ್ಧ ಗಿಡ್ಡ ತಳಿ 1. ಅಂದರೆ 3 ಎತ್ತರ 1 ಗಿಡ್ಡ. ಇದನ್ನು ವ್ಯಕ್ತರೂಪಾನುಪಾತ ಅಂತೀವಿ. ಈ ಗುಣಗಳು ಕಾಣಿಸ್ಕೊಳ್ಳುವ ಗುಣಗಳು ಅಂತ ಅರ್ಥ. ಅಥವಾ ಇಂಗ್ಲೀಷ್ನಲ್ಲಿ ಫಿನೋಟೈಪ್ ಅನುಪಾತ ಅಂತ ಕೂಡ ಕರಿತೀವಿ. ಇನ್ನು ಅವ್ಯಕ್ತ ರೂಪ ಅನುಪಾತ ಅಂತಂದರೆ ಕ್ಯಾಪಿಟಲ್ T ಅನ್ನೋದು ಶುದ್ಧ ಎತ್ತರ, ಕ್ಯಾಪಿಟಲ್ T ಸ್ಮಾಲ್ T ಅನ್ನೋದು ಮಿಶ್ರತಳಿ, ಸ್ಮಾಲ್ T ಅನ್ನೋದು ಶುದ್ಧ ಗಿಡ್ಡ. ಇವುಗಳಲ್ಲಿ ಅನುಪಾತ 1:2:1 ಅಂತ ಬರಿಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ವ್ಯಕ್ತರೂಪ ಅವ್ಯಕ್ತ ರೂಪಕ್ಕೆ 1 ಅಂಕ ಮತ್ತು ಚಕ್ಕರ್ ಬೋರ್ಡ್ ಬರೆದಾಗ 2 ಅಂಕಗಳನ್ನ ಗಳಿಸಬಹುದು. ಇನ್ನು ನೆಕ್ಸ್ಟು ಕ್ವೆಶನ್ನಲ್ಲಿ ಶುದ್ಧ ಹಳದಿ ಸಸ್ಯದೊಂದಿಗೆ ಶುದ್ಧ ಹಸಿರು ಸಸ್ಯವನ್ನು ಕ್ಯಾಪಿಟಲ್ Y ಅಂತ ಕೊಟ್ಟೇ ಬಿಟ್ಟಿದ್ದಾರೆ. ಶುದ್ಧ ಹಸಿರು ಒಂದು ಸ್ಮಾಲ್ y ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಚಕ್ಕರ್ ಬೋರ್ಡ್ ಮತ್ತು ವ್ಯಕ್ತ ಅವ್ಯಕ್ತ ರೂಪದ ಅನುಪಾತವನ್ನು ಕೇಳಿದೆ. ಅದನ್ನು ಸೇಮ್ ಅದೇ ವಿಧಾನದಲ್ಲಿ ಬರೆಯತಕ್ಕದ್ದು. 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆಯಲ್ಲೂ ಕೂಡ ಕೆಂಪು ಹೂ ಬಿಡುವ ಸಸ್ಯದೊಂದಿಗೆ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯ ಸಂಕರಣ ಮಾಡಿ ಅದೇ ಥರ F2 ಪೀಳಿಗೆಯ ಚಕ್ಕರ್ ಬೋರ್ಡ್ ಮತ್ತು ವ್ಯಕ್ತರೂಪ ಮತ್ತು ಜೀನ್ ನಮೂನೆ ಅನುಪಾತ ಅಂದರೆ ಅವ್ಯಕ್ತ ರೂಪ ಅನುಪಾತವನ್ನು ಕೇಳಿದೆ.
ಎಲ್ಲ ರೀತಿಯ ನಾವು ಸಂಕಲನವನ್ನು ಸೇಮ್ ರೀತಿಯಲ್ಲೇ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ 3 ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಬಹುದು ಅಂತ ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ಮೆಂಡಲ್ನ 2ನೇ ಪ್ರಯೋಗ ಅಥವಾ ದ್ವಿತಳೀಕರಣದ ಬಗೆಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮಾಡೆಲ್ ಪೇಪರ್ 4ನಲ್ಲಿ ಬಂದಿರತಕ್ಕಂಥದ್ದು ಇದು ಕ್ವಶನ್ ನಂಬರ್ 35. ಸಾಮಾನ್ಯವಾಗಿ ಕ್ವಶನ್ ನಂಬರ್ 35 ಅನ್ನೋದು ಮೆಂಡಲ್ನ ಪ್ರಯೋಗಗಳ ಬಗೆಗೇ ಇರುವಂಥ ಪ್ರಶ್ನೆ ಆಗಿರುತ್ತೆ. ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ಥರ ಇದೆ. ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದೆ ಅಂತ ಒಂದು ಪ್ರಶ್ನೆ ಇದೆ. ಇದರ ಚೆಕ್ಕರ್ ಬೋರ್ಡನ್ನು ಸಹಾಯದಿಂದ ಅಡ್ಡ ಹಾಯಿಸುವಿಕೆಯ ಫಲಿತಾಂಶವನ್ನು ಬರೀರಿ ಅಂತ ಇದೆ. ಇದರ ಅರ್ಥ ಇಷ್ಟೇ, ಈಗಾಗಲೇ ಅವರೇ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ಮಿಶ್ರತಳಿಯ ದ್ವಿತಳೀಕರಣದ ಒಂದು F1 ಪೀಳಿಗೆಯ ಪರಿಣಾಮವನ್ನು ಕೊಟ್ಟುಬಿಟ್ಟಿದ್ದಾರೆ. ಆ ಒಂದು ಫಲಿತಾಂಶವನ್ನು ಉಪಯೋಗಿಸ್ಕೊಂಡು ಮುಂದಿನ ಹಂತವನ್ನು ನೀವು ಬರೀರಿ ಅನ್ನೋದು ಇದರ ಅರ್ಥ. ಅದಕ್ಕೆ ಮುಂಚೆ ನಾವು ನೇರವಾಗಿ ದುಂಡನೆಯ ಹಳದಿ ಬೀಜ ಮತ್ತು ಸುಕ್ಕಾದ ಹಸಿರು ಬೀಜ ಕೇಳಿದಾಗ ಬರೆಯೋದನ್ನು ಈಗಾಗಲೇ ನೋಡಿದ್ದೀವಿ. ಅಂದರೆ ಕ್ಯಾಪಿಟಲ್ ಆರ್ ಆರ್ ಕ್ಯಾಪಿಟಲ್ ವೈ ವೈ ಇಂಟು ಸ್ಮಾಲ್ ಆರ್ ಆರ್ ಸ್ಮಾಲ್ ವೈ ವೈ ಅನ್ನು ನೋಡಿದ್ದೀವಿ. ಇದರಲ್ಲಿ ಲಿಂಗಾಣು ಕ್ಯಾಪಿಟಲ್ ಆರ್ ವೈ ಪರಾಗರೇಣು ಅಂತ ಅಂದ್ಕೊಂಡ್ರೆ, ಸ್ಮಾಲ್ ಆರ್ ವೈ ಅಂಡಾಣು ಅಂತ ಅಂದ್ಕೊಂಡ್ರೆ, ಪರಕೀಯ ಪರಾಗಸ್ಪರ್ಶದಿಂದ ನಿಷೇಚನದ ನಂತರ ನಮಗೆ ಈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ಮಿಶ್ರ ತಳಿಯ ದುಂಡನೆಯ ಹಳದಿ ಬೀಜದ ಸಸ್ಯಗಳು ಲಭ್ಯ ಆಗ್ತವೆ. ಇಲ್ಲಿಂದ ನಾವು ಈಗ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅಷ್ಟನ್ನು ನಾವು ಬರಿಬೇಕಾಗುತ್ತೆ. F1 ಮಿಶ್ರ ತಳಿಯನ್ನು ಅವರೇ ಕೊಟ್ಟಿರೋದ್ರಿಂದ ಪ್ರಶ್ನೆಯಲ್ಲಿ ಅದರ ಲಿಂಗಾಣುಗಳನ್ನು ಬರೆದುಕೊಳ್ಬೇಕು. ಲಿಂಗಾಣುಗಳನ್ನು 4 ರೀತಿಯ ಸಂಯೋಜನೆಯಲ್ಲಿ ಇಲ್ಲಿ ಬರೆದಿಟ್ಟಿದ್ದೀನಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಬಿಗ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ಗೆ ಬಿಗ್ ವೈ, ಸ್ಮಾಲ್ ಆರ್ಗೆ ಸ್ಮಾಲ್ ವೈ. ಈ ಥರ ಕಾಂಬಿನೇಷನ್ ಮಾಡಿದ್ರೆ ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದೆ ಅಂದರೆ ಅರ್ಥ ಏನು? ಇದೇ ರೀತಿಯ ಲಿಂಗಾಣು ಇರುವ ಮಿಶ್ರತಳಿಯ ಸಸ್ಯಗಳಲ್ಲಿ ಅವುಗಳ ಒಂದೇ ಹೂವಿನಲ್ಲಿ ಪರಾಗರೇಣು ಅಂಡಾಣು ಜೊತೆಗೆ ಸಂಯೋಗ ಆದಾಗ ಒಂದೇ ಥರದ ಜೀನ್ ಸಂಯೋಜನೆ ಇರುವ ಪರಾಗರೇಣುಗಳು ಅದೇ ಥರದ ಜೀನ್ ಸಂಯೋಜನೆ ಇರುವ ಅಂಡಾಣುಗಳೊಂದಿಗೆ ನಿಷೇಚನ ಹೊಂದುತ್ತವೆ ಅಂತ ಅರ್ಥ. ಅದನ್ನೇ ನಾವಿಲ್ಲಿ ಮೇಲ್ಗಡೆ ಲೈನಲ್ಲಿ ಬರೆದಿರೋದು ಪರಾಗರೇಣು ಅಂದ್ಕೊಂಡ್ರೆ 4, ಎಡಗಡೆಗೆ ಕಾಲಮ್ನಲ್ಲಿ ಬರೆದಿರೋದು ಅಂಡಾಣು ಅಂತ ಅಂದ್ಕೊಳ್ಬೇಕು. ಆವಾಗ ಮಾಡ್ತಕ್ಕಂಥ ಕಾಂಬಿನೇಷನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ 9 ದುಂಡಾದ ಹಳದಿ ಬೀಜಗಳು ಬರ್ತವೆ. ಇನ್ನು ದುಂಡನೆಯ ಹಸಿರು ಬೀಜಗಳು 3 ಬರ್ತವೆ. ಸುಕ್ಕಾದ ಹಳದಿ 3, ಸುಕ್ಕಾದ ಹಸಿರು 1. ಇವುಗಳ ಜೀನ್ ಸಂಯೋಜನೆಯನ್ನು ಜೀನೋಟೈಪನ್ನು ನಾವು ನೋಡಿದಾಗ ಒಂದಾದರೂ ಕ್ಯಾಪಿಟಲ್ ಆರ್ ಬಂದರೆ ಅದು ದುಂಡನೆಯ, ಒಂದಾದರೂ ಕ್ಯಾಪಿಟಲ್ ವೈ ಇದ್ದರೆ ಅದು ಹಳದಿ. ಅದರಿಂದ ಕೆಲವು ಸಂದರ್ಭದಲ್ಲಿ ದುಂಡನೆಯ ಹಳದಿ ಬೀಜದ ಒಂದು ಜೀನೋಟೈಪನ್ನು ಗುರುತಿಸಿ ಅಂತ ಕೇಳಿ ಕೂಡ MCQನಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಈಗ ಈ ಒಂದು ಸಂಯೋಜನೆಯಲ್ಲಿ ದುಂಡನೆಯ ಹಳದಿ ಅಂದರೆ 4 ರೀತಿಯ ಜೀನ್ ಸಂಯೋಜನೆಯನ್ನು ನಾವು ನೋಡ್ಬೋದು. ಎಲ್ಲದರಲ್ಲೂ 1 ಕ್ಯಾಪಿಟಲ್ ಆರು ಅಥವಾ 1 ಕ್ಯಾಪಿಟಲ್ ವೈ ಇದ್ದೇ ಇರುತ್ತೆ. ದುಂಡನೆಯ ಹಸಿರು ಅಂದಾಗ 6ರಲ್ಲಿ 1 ಕ್ಯಾಪಿಟಲ್ ಇದ್ದೇ ಇರುತ್ತೆ. ವೈ ಮಾತ್ರ ಯಾವಾಗಲೂ ಸ್ಮಾಲ್ ಇರುತ್ತೆ, ಯಾಕಂದರೆ ಹಸಿರು ದುರ್ಬಲ ಅಂಶ. ನೆಕ್ಸ್ಟು ಸುಕ್ಕಾದ ಹಳದಿ ಅಂತಂದಾಗ ಸುಕ್ಕಾದ ಗುಣ ಸ್ಮಾಲ್ ಆರ್ನಿಂದ ನಿರ್ದೇಶನ ಆಗಿದೆ. ಆದ್ದರಿಂದ ಕ್ಯಾಪಿಟಲ್ ವೈ ಒಂದಾದರೂ ಬಂದಿರುತ್ತೆ, ಅವಾಗ ಹಳದಿ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇನ್ನು ಎಲ್ಲ ಸ್ಮಾಲ್ ಲೆಟ್ರ್ ಇದ್ದಾಗ ಸುಕ್ಕಾದ ಹಸಿರು ಅಂದರೆ 2 ಗುಣಗಳು ದುರ್ಬಲವಾದ ಗುಣಗಳೇ ಬಂದಿದ್ದರೆ ಅದು ಸ್ಮಾಲ್ ಆರ್ ಆರ್ ಸ್ಮಾಲ್ ವೈ ವೈ ಅಂತ ಬರೆಯಲ್ಪಡುತ್ತೆ. ಇದನ್ನು ಈ ಅನುಪಾತವನ್ನು 9:3:3:1 ಅಂತ ಸೂಚಿಸ್ತಾರೆ. ಮೆಂಡಲ್ನ ದ್ವಿತಳೀಕರಣದ ಅನುಪಾತ ಬರೀರಿ ಅಂದರೆ ನೀವು 9:3:3:1 ಅಂತ ಬರಿಬೇಕಾಗತ್ತೆ. ಇನ್ನು ಈ ಒಂದು ಪ್ರಯೋಗದ ಆಧಾರದ ಮೇಲೆ
ಸ್ವತಂತ್ರ ವಿಂಗಡಣೆಯ ನಿಯಮಕ್ಕೆ ಉದಾಹರಣೆ ಕೇಳ್ಬೋದು. ಬೀಜದ ಹೊದಿಕೆಯ ಆಕಾರ ಏನಿದೆ ಅದರ ಬಣ್ಣದ ಗುಣದಿಂದ ಸ್ವತಂತ್ರವಾಗಿದೆ. ಅಂದರೆ ಅರ್ಥ ಏನು? ಬೀಜದ ಹೊದಿಕೆ ದುಂಡನೆಯ ಇರ್ಬೋದು ಅಥವಾ ಸುಕ್ಕಾದ ಇರ್ಬೋದು. ಅದು ದುಂಡನೆಯ ಟೋಟಲಾಗೆ 12 ಬರುತ್ತೆ, ಸುಕ್ಕಾದ 4 ಬರುತ್ತೆ. 12ಕ್ಕೆ 4 ಅಂತಂದಾಗ ಸೇಮ್ ಮೊದಲನೇ ಪ್ರಯೋಗದಲ್ಲಿ 3:1 ಬಂದಂಗೆ 12ಕ್ಕೆ 4 3:1 ಅದೇ ಥರ ಬಂದಿದೆ. ಅದೇ ಥರ ನಾವು ನೋಡಿದಾಗ ಹಳದಿಗೆ ಹಸಿರು 12ಕ್ಕೆ 4 ಬಂದಿರುತ್ತೆ, ಅದು ಕೂಡ 3:1. ಸೊ ಪ್ರತಿ ಲಕ್ಷಣವು 3:1 ಪ್ರಮಾಣದಲ್ಲಿಯೇ F2 ಪೀಳಿಗೆಯಲ್ಲಿ ಕಾಣಿಸ್ಕೊಂಡಿದೆ. ಅಂದರೆ ಒಂದು ಲಕ್ಷಣವನ್ನು ಇನ್ನೊಂದು ಲಕ್ಷಣ ಅವಲಂಬಿಸಿಲ್ಲ, ಅದರ ಒಂದು ಕಾಣಿಸಿಕೊಳ್ಳುವಿಕೆಯಲ್ಲಿ ಯಾವುದೇ ತೊಂದರೆಯನ್ನು ಕೂಡ ಉಂಟು ಮಾಡಲ್ಲ. ಇದು ಇದರ ಅರ್ಥ ಆಗಿದೆ. ಇನ್ನು ಮೆಂಡಲ್ನ ಈ ಒಂದು ಸ್ವತಂತ್ರ ವಿಂಗಡಣೆಯ ನಿಯಮ ಏನಿದೆ ಅದನ್ನು ಹೀಗೂ ಕೂಡ ಬರಿಬೋದು. ಪ್ರತಿ ಲಕ್ಷಣದ ಗುಣಗಳು ಲಿಂಗಾಣು ಉಂಟಾಗುವಾಗ ಪ್ರತ್ಯೇಕ ಆಗ್ತವೆ. ಪ್ರತಿಯೊಂದು ಲಕ್ಷಣದ ಗುಣಗಳು ಪ್ರತ್ಯೇಕ ಆಗ್ತವೆ. ಪ್ರತಿ ಲಕ್ಷಣದ ಅನುವಂಶೀಯತೆ ಇನ್ನೊಂದು ಲಕ್ಷಣದಿಂದ ಸ್ವತಂತ್ರವಾಗಿರುತ್ತೆ. ಅದು ಮತ್ತೊಂದನ್ನು ಅವಲಂಬಿಸಿ ಅನುವಂಶೀಯಗೊಳ್ಳೋದಿಲ್ಲ, ತನ್ನ ಪಾಡಿಗೆ ತಾನು ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಇನ್ನು ಇಲ್ಲಿರುವಂಥ ಪ್ರಶ್ನೆಯ ಇನ್ನೊಂದು ರೀತಿಯ ಪ್ರಶ್ನೆಯನ್ನು ನೋಡೋಣ. ಕೆಂಪು ಬಣ್ಣದ ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಿಡುವಂತಹ ಗಿಡ್ಡ ಸಸ್ಯದೊಂದಿಗೆ ಸಂಕಲನಗೊಳಿಸಿದಾಗ ಚಕ್ಕರ್ ಬೋರ್ಡ್ ಹಾಕಿ ಅನುಪಾತವನ್ನು ಬರೀರಿ ಅಂತ ಇದೆ. ಈ ಥರ ಚಕ್ಕರ್ ಬೋರ್ಡ್ ಹಾಕಬೇಕು. ಎತ್ತರದ ಕೆಂಪು ಹೂ ಗಿಡ, ಗಿಡ್ಡವಾದ ಬಿಳಿ ಹೂ ಗಿಡ, ಕ್ಯಾಪಿಟಲ್ TT ಕ್ಯಾಪಿಟಲ್ RR ಬರೀಬೇಕು. ಎತ್ತರದ ಕೆಂಪು ಹೂ ಪ್ರಬಲ ಜೀನು, ಅವರೇ ಕೊಟ್ಬಿಟ್ಟಿದ್ದಾರೆ ಈ ಜೀನು ಟೈಪನ್ನು. ಸೊ ಈ ಸ್ಮಾಲ್ TT ಸ್ಮಾಲ್ RR ಬರೆದಾಗ ಇದು ದುರ್ಬಲ ಜೀನ್ ಅಂತ ಗೊತ್ತಾಗುತ್ತೆ. ಇನ್ನು ಮಿಶ್ರ ತಳಿಯಲ್ಲಿ ಈ ಥರ ಒಂದು ಬಿಗ್ ಲೆಟ್ರು ಒಂದು ಸ್ಮಾಲ್ ಲೆಟ್ರ್ ಇದ್ದರೆ ಅದು ಮಿಶ್ರ ತಳಿ. ಅಂದರೆ ಒಂದು ಪ್ರಬಲ ಜೀನ್ ಇದೆ, ಒಂದು ದುರ್ಬಲ ಜೀನ್ ಇದೆ. ಆವಾಗ ಪ್ರಬಲ ಜೀನ್ನ ಗುಣ ಕಾಣಿಸ್ಕೊಳ್ಳುತ್ತೆ. ಅಂದರೆ ಎತ್ತರದ ಕೆಂಪು ಬಿಡುವ ಸಸ್ಯ ಕಾಣಿಸ್ಕೊಳ್ಳುತ್ತೆ. ಅದರ ನಂತರ ಅದಕ್ಕೆ F1 ಲಿಂಗಾಣುಗಳನ್ನು ಬರೀರಿ. F1 ಮಿಶ್ರ ತಳಿಗೆ ಲಿಂಗಾಣು ಏನು ಬರುತ್ತೆ ಅದನ್ನ ಬರೀರಿ. ಕ್ಯಾಪಿಟಲ್ T ಕ್ಯಾಪಿಟಲ್ R, ಕ್ಯಾಪಿಟಲ್ Tಗೆ ಸ್ಮಾಲ್ R. ಅದೇ ಥರ ಸ್ಮಾಲ್ Tಗೆ ಬಿಗ್ R, ಸ್ಮಾಲ್ Tಗೆ ಸ್ಮಾಲ್ R. ಈ ಥರ 4 ಲಿಂಗಾಣು ಬರ್ಕೊಂಡು ಚಕ್ಕರ್ ಬೋರ್ಡ್ನಲ್ಲಿ ಮೇಲ್ಗಡೆ 4 ಎಡಗಡೆ 4 ಸೇಮ್ ಥಿಂಗ್ ರಿಪೀಟ್ ಬರೀಬೇಕು. ಅದಾದಮೇಲೆ ಕಾಂಬಿನೇಷನನ್ನು ಮಾಡಬೇಕು. ಮಾಡಿ ಅದರ ಗುಣಗಳನ್ನು ಬಾಕ್ಸಲ್ಲಿ ಬರೆದ್ರೆ ಅಲ್ಲಿಗೆ ಚಕ್ಕರ್ ಬೋರ್ಡ್ ಕಂಪ್ಲೀಟ್ ಆಗುತ್ತೆ, 2 ಅಂಕ ಬರುತ್ತೆ. ಅದಾದಮೇಲೆ ಅನುಪಾತ ಕೇಳಿದಾಗ 9:3:3:1 ಬರೀಬೇಕು, ಅದಕ್ಕೆ 1 ಅಂಕ ಇರುತ್ತೆ. ನಾನಿಲ್ಲಿ ನಿಮ್ಮ ರೆಫರೆನ್ಸ್ಗೆ ಪ್ರತಿಯೊಂದು ಗುಣದ ಜೀನೋಟೈಪ್ ಮತ್ತು ಅವು ಕಾಣಿಸಿಕೊಂಡಂಥ ಪ್ರಮಾಣವನ್ನು ಬರೆದಿದ್ದೀನಿ. ಸೊ ವ್ಯಕ್ತ ರೂಪದಲ್ಲಿ ಎತ್ತರದ ಕೆಂಪು ಇದ್ರೂ ಅದರ ಅವ್ಯಕ್ತ ರೂಪದಲ್ಲಿ 4 ಜೀನ್ ಕಾಂಬಿನೇಷನ್ನು, ಜೀನ್ ಸಂಯೋಜನೆ ಕಾಣಿಸ್ತಾ ಇದೆ. ಎತ್ತರದ ಬಿಳಿಯಲ್ಲಿ 2 ವಿಧದ ಜೀನು. ಎತ್ತರಕ್ಕೆ ಕ್ಯಾಪಿಟಲ್ T ಬರಲೇಬೇಕು. ಬಿಳಿ ಅನ್ನೋದು ದುರ್ಬಲ ಗುಣ ಆಗಿರೋದ್ರಿಂದ ಸ್ಮಾಲ್ RR ಇರುತ್ತೆ. ಇನ್ನು ಗಿಡ್ಡದಾದ ಕೆಂಪು ಅಂದಾಗ ಗಿಡ್ಡ ಗುಣ ಸ್ಮಾಲ್ TT. ಅದರಿಂದ ಕೆಂಪು ಬರಬೇಕು ಅಂದರೆ ಒಂದಾದರೂ 6 ಬಿಗ್ ಇರಬೇಕು. ಇನ್ನು ಗಿಡ್ಡದಾದ ಬಿಳಿ ಅಂದರೆ ಎಲ್ಲವೂ ಸ್ಮಾಲ್ ಇಟ್ಟಿದ್ದಾಗ ಗಿಡ್ಡದಾದ ಬಿಳಿ 2 ಗುಣಗಳು ದುರ್ಬಲ ಗುಣಗಳು ಅಂತ ಅರ್ಥ ಆಗುತ್ತೆ. ಇನ್ನು ಬಟಾಣಿ ಸಸ್ಯದ ವಿವಿಧ ರೂಪಗಳನ್ನು ತೋರಿಸುವ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ ಮತ್ತು ಹೂವಿನ ಸ್ಥಾನ ಅಂತ ನೋಡಿ. ಬೀಜದ ಬಣ್ಣಕ್ಕೆ ಕ್ಯಾಪಿಟಲ್ G ಮತ್ತು ಹಳದಿಗೆ ಸ್ಮಾಲ್ G ಅಂತ ತೋರಿಸಿದೆ. ಹೂವಿನ ಸ್ಥಾನಕ್ಕೆ ಕಾಂಡದ ಮಧ್ಯದಲ್ಲಿ ಹೂ ಬಿಡೋದಿದ್ದರೆ ಕ್ಯಾಪಿಟಲ್ A, ಕಾಂಡದ ತುದಿಯಲ್ಲಿ ಹೂ ಬಿಟ್ಟರೆ ಸ್ಮಾಲ್ A ಅಂತ ಬರಿಬೇಕು. ಇನ್ನು ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವನ್ನು ಹೊಂದಿದರೆ ಜೀನೋಟೈಪ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಹಸಿರು ಅನ್ನೋದು ಕ್ಯಾಪಿಟಲ್ G ಆಗಿರೋದ್ರಿಂದ ಕ್ಯಾಪಿಟಲ್ G ಇರಲೇಬೇಕು, ಅಥವಾ ಕ್ಯಾಪಿಟಲ್ G ಸ್ಮಾಲ್ G ಒಂದಾದರೂ ಕ್ಯಾಪಿಟಲ್ G ಇರಬೇಕು ಹಸಿರು ಗುಣ ಬರೋಕ್ಕೆ. ಇನ್ನು ಕಾಂಡದ ತುದಿಯಲ್ಲಿ ಹೂವು ಅಂತಂದಾಗ ಸ್ಮಾಲ್ A ಆಗಿರೋದ್ರಿಂದ ಅದು ದುರ್ಬಲ ಜೀನ್ ಯಾವಾಗಲೂ ಜೋಡಿಯಾಗಿಯೇ ಇದ್ದರೆ ಆ ಗುಣ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ 2 ವಿಧದ ಕಾಂಬಿನೇಷನ್ನಲ್ಲಿ ಜೀನೋಟೈಪ್ ಇರುತ್ತೆ.
ಅದೇ ಥರ ಕ್ವಶನ್ ಬೇರೆ ಥರ ಬಂದಿದ್ದರೆ ಹೇಗೆ ಬರಿಬೇಕು ಅಂತ ತೋರಿಸಿದ್ದೀನಿ. ಕಾಂಡದ ಮಧ್ಯದಲ್ಲಿ ಹೂ ಬಿಡಬೇಕು, ಹಳದಿ ಬೀಜ ಉಂಟು ಮಾಡಬೇಕು. ಈ ಗುಣದ ಸೂಚಕ ಅಂದರೆ ಜಿನೋಟೈಪ್ ಹೇಗಿರುತ್ತೆ ಅಂತ. ಕಾಂಡದ ಮಧ್ಯದಲ್ಲಿ ಅನ್ನೋದಕ್ಕೆ ಬಿಗ್ ಲೆಟ್ರ್ ಎ ಇದೆ, ಅದರಿಂದ ಬಿಗ್ ಲೆಟ್ರ್ ಎ ಅಥವಾ ಬಿಗ್ ಎ ಅಥವಾ ಬಿಗ್ ಎ ಸ್ಮಾಲ್ ಎ ಎರಡು ಥರ ಕಾಂಬಿನೇಷನ್ ಸಾಧ್ಯ ಇದೆ. ಆದರೆ ಹಳದಿ ಬೀಜ ಬರಬೇಕಂದ್ರೆ ಅದು ದುರ್ಬಲ ಗುಣ ಆಗಿರೋದ್ರಿಂದ ಸ್ಮಾಲ್ ಜಿ ಅನ್ನೋದು ಜೋಡಿಯಾಗಿಯೇ ಇರಬೇಕು. ಇಷ್ಟು ಪ್ರಶ್ನೆಗಳು ಮೆಂಡಲ್ನ ವಿವಿಧ 2 ಪ್ರಯೋಗಗಳ ಬಗೆಗೆ ಮತ್ತು ಮಾನವರಲ್ಲಿ ಲಿಂಗ ನಿರ್ಧರಣೆ ಬಗೆಗೆ ಮತ್ತು DNA ಬಗೆಗೆ ನಾವಿವತ್ತು ತಿಳ್ಕೊಂಡ್ವಿ. ಚೆನ್ನಾಗಿ ಓದಿ ಎಕ್ಸಾಮ್ನಲ್ಲಿ ಉತ್ತಮ ಅಂಕವನ್ನು ಗಳಿಸಿ ಈ ಪಾಠಕ್ಕೆ ಮೀಸಲಾಗಿಟ್ಟಂಥ 4 ಅಂಕಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ತುಂಬ ಸುಲಭವಾದ ಪಾಠ ಇದು. ಯಾವಾಗಲೂ ಕೂಡ ಲಿಂಗ ನಿರ್ಧರಣೆ ಮತ್ತು ಮೆಂಡಲ್ನ ಮೊದಲನೇ ಪ್ರಯೋಗದ ಪ್ರಶ್ನೆಗಳನ್ನು ಸರಿಯಾಗಿ ಗೊತ್ತಿದ್ದಲ್ಲಿ 3 ಅಂಕವನ್ನು ಸುಲಭವಾಗಿ ಗಳಿಸ್ಬೋದು. ಇನ್ನು 1 ಅಂಕಕ್ಕೆ ಬಹಳ ಸುಲಭದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಅದನ್ನು ಕೂಡ ಗಳಿಸೋದು ತುಂಬ ಸುಲಭ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್.